ಧನುಸ್ಸು ರಾಶಿ, ಯಾವ ಕೆಲಸ ಇದ್ರೂ ಕೂಡ ಅರ್ಧಂಬರ್ಧ ಮಾಡಿ ನಿಲ್ಲಿಸಬಾರದು. ಅಂತಹ ಕೆಲಸಗಳು ಏನೇ ಇದ್ರೂ ಈ ದಿವಸ ಪರಿಪೂರ್ಣ ಮುಗಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಸ್ವಚ್ಛತೆಗೆ ತುಂಬ ಆದ್ಯತೆಯನ್ನು ನೀಡಬೇಕಾಗತ್ತೆ. ಇಲ್ಲದೇ ಇದ್ದರೆ ನಿಮ್ಮ ಆರೋಗ್ಯಕ್ಕೆ ಅದು ಮಾರಕವಾಗುತ್ತೆ ಅನ್ನುವಂಥದ್ದನ್ನು ಮರಿಬಾರ್ದು. ಯಾರ ಜೊತೆಯಲ್ಲೂ ಕೂಡ ಜಗಳವಾಗಲಿ ಮನಸ್ತಾಪವಾಗಲಿ ಏನೂ ಬೇಡ. ನಿಮ್ಮ ಪಾಡಿಗೆ ನೀವಿದ್ದು ಬಿಟ್ಟರೆ ಅದು ನಿಮಗೆ ಬಹಳ ದೊಡ್ಡ ಕ್ಷೇಮವಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಅಸ್ವಸ್ಥತೆ ನಿಮ್ಮನ್ನು ಕಾಡುವಂಥದ್ದು, ಕಾಲು ನೋವು ನಿಮಗೆ ವಿಶೇಷವಾಗಿ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ನೀವು ಧಕ್ಕೆಯನ್ನು ತಂದುಕೊಳ್ಳಬೇಡಿ. ಆ ರೀತಿಯಲ್ಲಿ ನೀವೇನಾದರೂ ಹೊಂದಾಣಿಕೆಯನ್ನು ರಾಜಿಯನ್ನೋ ಮಾಡಿಕೊಂಡ್ರೆ ಅದು ನಿಮಗೆ ವ್ಯರ್ಥವಾಗ್ತಕ್ಕಂಥದ್ದಾಗುತ್ತೆ. ಆಲೋಚನೆ ಮಾಡಿ. ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಹೆಚ್ಚಿನ ಜಯ, ಹೆಚ್ಚಿನ ಒಂದು ಮಾನ್ಯತೆ, ಉತ್ತಮವಾದಂತಹ ಫಲಿತಾಂಶ ಸಿಕ್ಕುವಂಥದ್ದಿದೆ. ದುರ್ಗಾರಾಧನೆಯನ್ನು, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅನಿರೀಕ್ಷಿತವಾದಂತಹ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಮಾತಿನಿಂದ ಬೇರೆಯವರನ್ನ ಕಟ್ಟು ಹಾಕಬೇಡಿ. ನೀವು ಆಡ್ತಕ್ಕಂತಹ ಮಾತು ಬೇರೆಯವರಿಗೆ ತುಂಬ ದಾಕ್ಷಿಣ್ಯವಾಗುತ್ತೆ. ನೀವೇನೋ ಅಪೇಕ್ಷೆ ಪಡ್ತೀರಿ, ಏನೋ ಕೇಳ್ತೀರಿ, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಂತ ಹೌದು ಅಂತ ಒಪ್ಪಿ ಅದಕ್ಕೆ ಸಿಕ್ಕಿ ಬೀಳ್ತಕ್ಕಂತಹ ಕೆಲವು ಸಂಕಟ ಪಡುವಂತಹ ಕೆಲವು ಕುಟುಂಬಗಳನ್ನು ನೋಡಬೇಕಾಗತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ. ಆದಷ್ಟು ಬೇಗ ಏನಾದರೂ ಒಂದು ಕಾರ್ಯವನ್ನು ಮನೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿರ್ತಕ್ಕಂಥದ್ದಾಗತ್ತೆ. ದೈನಂದಿನ ಕಾರ್ಯಗಳಿಗೆ ಮಹತ್ವವನ್ನು ನೀಡ್ತೀರಿ. ಪ್ರತಿನಿತ್ಯವೂ ಮಾಡಲೇಬೇಕಾದಂತಹ ಕೆಲವು ಕೆಲಸಗಳು ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಅನ್ನುವಂಥದ್ದು ನಿಮ್ಮ ಮನಸ್ಸಿನ ಆಶಯ. ಧಾರ್ಮಿಕ ಚಿಂತನೆಗಳ ವಿಚಾರದಲ್ಲಿ ನಿಮ್ಮ ತಪ್ಪಿನ ಅರಿವಾಗುತ್ತೆ. ನಾನು ಎಷ್ಟರ ಮಟ್ಟಿಗೆ ತಪ್ಪನ್ನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ವಿಶ್ರಾಂತಿ ಇಲ್ಲದೆ ದುಡಿಮೆಯ ಚಿಂತನೆ ನಿಮ್ಮದಾಗಿರ್ತಕ್ಕಂಥದ್ದು. ವೃದ್ಧರಿಗೆ ವಸ್ತ್ರ, ಧನ, ಭೋಜನ ಇದರಲ್ಲಿ ಯಾವುದು ನಿಮಗೆ ಸಾಧ್ಯ ಆಗುತ್ತೋ ಅದನ್ನು ನೀವು ಮಾಡ್ತಾ ಬಂದರೆ, ಕೊಡ್ತಾ ಬಂದರೆ ಶುಭ ಇದೆ. ವಿಶೇಷವಾಗಿ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ವಿಶೇಷವಾಗಿ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂತಹ ದಿವಸ. ನನ್ನಿಂದ ಏನು ತಪ್ಪಾಗಿದೆ, ಯಾವ ವಿಷಯದಲ್ಲಿ ನಾನು ಬದಲಾಗಬೇಕಾಗಿದೆ, ಸಮಾಜಕ್ಕೆ ನಾನು ಹೇಗೆ ನಡ್ಕೊಂಡ್ರೆ ಒಳಿತಾಗಿರ್ತೀನಿ, ಇವೆಲ್ಲವನ್ನು ಆಲೋಚನೆ ಮಾಡ್ತೀರಿ. ಜೊತೆಗೆ ಏನು ತಪ್ಪನ್ನು ಮಾಡಿದ್ದೀರಿ ಅದಕ್ಕೆ ಪ್ರಾಯಶ್ಚಿತ್ತದ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂತಹ ದಿವಸ. ನನ್ನಿಂದ ಇಂಥ ತಪ್ಪಾಗಿದ್ದರೆ ಈ ರೀತಿಯ ಪ್ರಾಯಶ್ಚಿತ್ತವನ್ನು ನಾನು ಮಾಡಿಕೊಳ್ತೀನಿ ಅಂತ ಹೇಳಿ ಅಂದುಕೊಳ್ಳುವಂತಹ ದಿವಸ. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಮನೆಯವರ ಸಲಹೆ ಎಲ್ಲ ವಿಷಯಗಳಲ್ಲೂ ಬಹಳ ಮುಖ್ಯವಾಗುತ್ತೆ. ಅದನ್ನು ಗಮನಿಸಿಕೊಳ್ಳಿ. ಜಮೀನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳು ನಡೆಯುವುದಕ್ಕೆ ಅವಕಾಶ ಇದೆ. ಶಾಂತಿ, ತಾಳ್ಮೆ ಇವೆಲ್ಲವೂ ಕೂಡ ನಿಮಗೆ ಸಹಕರಿಸ್ತಕ್ಕಂಥದ್ದು. ರಹಸ್ಯ ಶತ್ರುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಅವರ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಲ್ಲ ಅಂತಾದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅವರು ನಿಮ್ಮನ್ನು ಅತಿಕ್ರಮಿಸಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಶ್ರವಣ ಮಾಡಿ, ಅನುಕೂಲ ಇದ್ದಂಥವರು ಪಠನ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಒಂದಷ್ಟು ಪ್ರವಾಸದ ವಿಚಾರವನ್ನು ಮುಂದಿಟ್ಟುಕೊಂಡು ಚರ್ಚೆಯನ್ನು ಮಾಡ್ತೀರಿ. ಪ್ರವಾಸಕ್ಕೆ ಹೋಗುವಂತಹ ವಿಚಾರದ ಬಗ್ಗೆ ಬರೀ ಚರ್ಚೆಯಾಗತ್ತೆ, ಯಾವ ನಿರ್ಧಾರವೂ ಕೂಡ ಆಗದೇ ಇರತಕ್ಕಂಥದ್ದು. ಉನ್ನತ ಶಿಕ್ಷಣದ ವಿಚಾರದಲ್ಲಿ ಬಹಳ ಗಾಂಭೀರ್ಯದಿಂದ ನೀವು ವಾದವನ್ನು ವಿವಾದವನ್ನು ಮಾಡ್ತೀರಿ ಅಂತಕ್ಕಂಥದ್ದು. ಮನೆಯವರಿಗೆ ಅಚ್ಚರಿಯನ್ನು ನೀಡ್ತಕ್ಕಂತಹ ಯಾವುದೋ ವಿಶೇಷವಾದಂತಹ ವಸ್ತು ಅಥವಾ ವಿಷಯ, ವ್ಯಕ್ತಿ ಯಾರಾದರೂ ಕೂಡ ಆಗಮಿಸ್ತಾರೆ ಅಂತಕ್ಕಂಥದ್ದು. ಆತುರವಾದಂತಹ ನಿರ್ಧಾರಗಳಿಂದ ಕೆಲಸದಲ್ಲಿ ವ್ಯತ್ಯಾಸಗಳಾಗುತ್ತೆ, ಅದಲು ಬದಲಾಗುತ್ತೆ. ಇದು ಅನರ್ಥಕ್ಕೆ ಕಾರಣವಾಗುತ್ತೆ ಅಂತ ಅರ್ಥ. ಯಾವುದೇ ಜೊತೆ ಮಾತಾಡಬೇಕಾದ್ರೆ ಮಾತಿನ ಬಗ್ಗೆ ತುಂಬ ನಿಗಾ ಇರಬೇಕು. ಮಾತನ್ನು ಹರಿಬಿಟ್ರೆ ಅದು ದೊಡ್ಡ ಮಟ್ಟದ ಅಪಮಾನಕ್ಕೆ ಕಾರಣವಾಗ್ತಕ್ಕಂಥದ್ದು. ಮಕ್ಕಳ ಜೊತೆಯಲ್ಲಿ ಬಹಳ ಸಂತೋಷವಾಗಿರ್ತೀರಿ. ಆ ಸಂತೋಷವನ್ನು ಹಾಗೆ ಉಳಿಸ್ಕೊಳ್ಳಿ ಅಂತಕ್ಕಂಥದ್ದು. ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ
ಶಾರದಾ ಶಾರದಾಂಭೋಜ ವದನ ವದನಾಂಭುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್ ಎಂಬುದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಶುಭವಾಗಲಿ.